ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಕರ್ನಾಟಕದ ಮೇಲ್ಮೈ ಲಕ್ಷಣಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅತಿ ಪ್ರಮುಖವಾದಂಥ ಟಾಪಿಕ್ ಕರ್ನಾಟಕದ ಮೇಲ್ಮೈ ಲಕ್ಷಣಗಳಿಗೆ ಸಂಬಂಧಪಟ್ಟಂಥ ಕರ್ನಾಟಕದ ಕರಾವಳಿಯ ಬಗ್ಗೆ ನಾವು ಹೆಚ್ಚು ಅಧ್ಯಯನ ಮಾಡಿದ್ವಿ. ಕರ್ನಾಟಕದ ಕರಾವಳಿನಲ್ಲಿ ಬರುವಂಥ ಬಂದರುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅದರಂತೆ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಥವಾ ಕರ್ನಾಟಕದ ಮಲೆನಾಡಿನ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು ಕೂಡ ಆ ಟಾಪಿಕ್ಕು ಕೂಡ ಕರಾವಳಿಯಂತೆ ಈ ಟಾಪಿಕಲ್ಲೂ ಕೂಡ 1ರಿಂದ 2 ಮಾರ್ಕ್ಸನ್ನು ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಸೊ ಯಾವ ಪಾರ್ಟಲ್ಲಿ ಬರುತ್ತೆ, ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ದಾನೆ, ಮುಂದೆ ಯಾವ ರೀತಿಯಾಗಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ತರಗತಿ ಏನಿದೆ ಇದು ಸಂಪೂರ್ಣವಾಗಿ ನಾನೇ ಬರೆದಿರುವಂಥ ಭೂಗೋಳ ಚೇತನ ಪುಸ್ತಕದ ಆಧಾರಿತವಾಗಿರುತ್ತೆ. ಯಾಕಂದರೆ ಈ ಭೂಗೋಳ ಚೇತನ ಪುಸ್ತಕ ಏನಿದೆ ಇದನ್ನು ನೆಟ್ಟು KSETಗೆ ಸಂಬಂಧಪಟ್ಟಂತೆ ಹೊರ ರಾಜ್ಯಗಳಲ್ಲಿ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿ, ಜೊತೆಗೆ ನಮ್ಮ ರಾಜ್ಯದಲ್ಲಾದಂಥ KS, SDA, FDA, KPSC, KEನವರು ಮಾಡಿದಂಥ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅನಾಲಿಸಿಸ್ ಮಾಡಿ, ಜೊತೆಗೆ ನನ್ನೆಲ್ಲ ಮಾರ್ಗದರ್ಶಕರಾದಂಥ ಆರ್ ಮಂಜುನಾಥ್ರವರ ಒಂದು ಮಾರ್ಗದರ್ಶನದಲ್ಲಿ, ಯಾಕಂದರೆ ಈ ಪುಸ್ತಕ ಹೊರಬರೋದಕ್ಕೆ ಪ್ರಮುಖ ಕಾರಣ ಅವರೇ. ಯಾಕಂದರೆ ಪ್ರತಿಯೊಂದು ಪೇಜಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರೂಫ್ ಹಾಕ್ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಪುಸ್ತಕ ಹೊರಬಂದಿದೆ. ಈಗಾಗಲೇ ನಡೆದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಸುಮಾರು 1.5-2 ವರ್ಷದಿಂದ ನಡೆದಂಥ ಪರೀಕ್ಷೆಗಳಲ್ಲಿ 90% ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಈ ಪುಸ್ತಕದಿಂದನೇ ಬಂದಿದ್ದಾವೆ. ಅದಕ್ಕೋಸ್ಕರ ಇವತ್ತಿನ ತರಗತಿಯೂ ಅಷ್ಟೇ ಸಂಪೂರ್ಣವಾಗಿ ಈ ಭೂಗೋಳ ಚೇತನ ಪುಸ್ತಕವನ್ನು ಆಧಾರಿತವಾಗಿ ಇರುತ್ತೆ. ನಿಮ್ಗೆ ಯಾರಿಗೆಲ್ಲ ಹೆಚ್ಚು ಇನ್ಫಾರ್ಮೇಷನ್ಸ್ ಬೇಕು ಅಂದಾಗ ನೀವು ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ನೇರವಾಗಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮೊದಲೇ ಹೇಳಿದ ಹಾಗೆ ಇವತ್ತಿನ ತರಗತಿ ಯಾವುದಪ್ಪ ಅಂದರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಥವಾ ಕರ್ನಾಟಕದ ಮಲೆನಾಡು ಅಂತ ಹೇಳ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕರ್ನಾಟಕದ ಮಲೆನಾಡು ಅಥವಾ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಎನ್ನುವಂಥ ಟಾಪಿಕ್ಕನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ, ಯಾಕಂದರೆ ಇಡೀ ಭಾರತ ಅಂತ ಬಂದಾಗ ಇಡೀ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಒಟ್ಟು ಎಷ್ಟು ರಾಜ್ಯಗಳಿಲ್ಲವಪ್ಪ ಅಂದರೆ, ಯಾಕೆಂದರೆ ಭಾರತದಲ್ಲಿ 28 ರಾಜ್ಯಗಳಿದ್ರೂ ಸಹ ಈ ಪಶ್ಚಿಮ ಘಟ್ಟಗಳು ಎನ್ನುವಂಥ ವಿಭಿನ್ನವಾದಂಥ ಒಂದು ಅರಣ್ಯ ಸಂಪತ್ತು, ವಿಭಿನ್ನವಾದಂಥ ಪ್ರಾಣಿ ಸಂಪತ್ತು, ವಿಭಿನ್ನವಾದಂಥ ಭೌಗೋಳಿಕ ಗುಣಲಕ್ಷಣ ಇರುವುದು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ. ಇದು ವಿಶೇಷ ನಿಮಗೆ. 6 ರಾಜ್ಯಗಳು ಯಾವುದು ಸರ್ ಅಂತ ಬಂದಾಗ ಭಾರತದಲ್ಲಿ ಮಲೆನಾಡು ಅಥವಾ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ನಮಗೆ ಸ್ಟಾರ್ಟ್ ಆಗದೆ ಗುಜರಾತಿಂದ ಸ್ಟಾರ್ಟ್ ಆಗುತ್ತೆ, ಮಹಾರಾಷ್ಟ್ರಕ್ಕೆ ಬರುತ್ತೆ, ಗೋವಾಕ್ಕೆ ಬರುತ್ತೆ, ಕರ್ನಾಟಕಕ್ಕೆ ಬರುತ್ತೆ, ಕೇರಳಕ್ಕೆ ಬರುತ್ತೆ, ಅಂಡ್ ದೆನ್ ತಮಿಳುನಾಡಿಗೆ ಸ್ಪ್ರೆಡ್ ಆಗಿದೆ. ಯಾಕಂದ್ರೆ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಇದು ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾನೆ, ನೇರವಾಗಿ ಕ್ವಶನ್ ಕೇಳ್ತಾ ಇರ್ತಾನೆ, ಭಾರತದ ಪಶ್ಚಿಮ ಘಟ್ಟಗಳ ಒಟ್ಟು ಉದ್ದ ಎಷ್ಟು ಅಂತ. ಭಾರತದ ಪಶ್ಚಿಮ ಘಟ್ಟಗಳ ಒಟ್ಟು ಉದ್ದ ಎಷ್ಟು ಬರುತ್ತೆ ಅಂದ್ರೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟು, 1600 ಕಿಲೋಮೀಟರ್ ಉದ್ದ ಬರುತ್ತೆ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು. ಈ 1600 ಕಿಲೋಮೀಟರ್ ಉದ್ದ ಬರುವಂತಹ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 40%ಗಿಂತ ಹೆಚ್ಚು ಮಲೆನಾಡಿದೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳನ್ನು ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಅಂತ ಕರಿತೀವಿ, ಸಹ್ಯಾದ್ರಿ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಇದರಲ್ಲಿ 40%ಗಿಂತ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಇದೆ, ಅಥವಾ 650 ಕಿಲೋಮೀಟರ್ಗಿಂತ ಹೆಚ್ಚು ಮಲೆನಾಡು ನಮ್ಮ ಕರ್ನಾಟಕದಲ್ಲೇ ಇದೆ. ಹಾಗಾಗಿ ಇದೊಂದು ಕರ್ನಾಟಕದ ಅತಿ ಪ್ರಮುಖವಾದಂತ ವಿಶೇಷವಾದಂತ ಭೌಗೋಳಿಕ ಗುಣಲಕ್ಷಣ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಮಗೆ ಮಲೆನಾಡು ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಇದು ಬಹಳ ಜನ ಗೊತ್ತಿರಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಮಲೆನಾಡು ಅಂದಿದ ತಕ್ಷಣ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಇನ್ನ ಬಹಳ ವಿದ್ಯಾರ್ಥಿಗಳು ಶಿವಮೊಗ್ಗದಲ್ಲಿದೆ ಸರ್, ಖಂಡಿತವಾಗ್ಲೂ ಇದೆ, ಚಿಕ್ಕಮಂಗ್ಳೂರಲ್ಲಿದೆ ಸರ್, ಅಲ್ಲೂ ಇದೆ. ಆದರೆ ಇಲ್ಲಿ ಕ್ವಶನ್ ಕೇಳೋದೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ನಮಗೆ ಮಲೆನಾಡು ಎಲ್ಲಿಂದ ಪ್ರಾರಂಭವಾಗತ್ತೆ ಅಂತ. ಹಾಗಾದ್ರೆ ಕರ್ನಾಟಕದಲ್ಲಿ ಮಲೆನಾಡು ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಟ್ ಮಾಡ್ಕೋಬೇಕು ನೀವು, ಬೆಳಗಾವಿ ಡಿಸ್ಟಿಕ್ ಇಂದ ಪ್ರಾರಂಭ ಆಗತ್ತೆ. ಸರ್ ಇಡೀ ಬೆಳಗಾವಿನಲ್ಲಿ ಇದೆಯಾ ಸರ್ ಅಂದ್ರೆ ಇಲ್ಲ. ಅಂದ್ರೆ ಬೆಳಗಾವಿನಲ್ಲಿ ಒಂದು ತಾಲೂಕು ಬರುತ್ತೆ, ಯಾವ್ದಪ್ಪ ಅಂದ್ರೆ ಬೆಳಗಾವಿಯ ಖಾನಾಪುರದಿಂದ ಪ್ರಾರಂಭ ಆಗತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಮಲೆನಾಡು ಬೆಳಗಾವಿನಲ್ಲಿ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಅದು ಮುಂದಿಂದು ಖಾನಾಪುರ ಅಂತ ಬಂದಾಗ ತಾಲೂಕಿಂದ ಪ್ರಾರಂಭವಾಗಿ ಖಾನಾಪುರ, ಉತ್ತರ ಕನ್ನಡ, ಉಡುಪಿ, ಸೌತ್ ಕೆನರಾ, ದಕ್ಷಿಣ ಕನ್ನಡ,
ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ಈ ಭಾಗಕ್ಕೆ ನಿಮ್ಗೆ ಶಿವಮೊಗ್ಗ, ಚಿಕ್ಕಮಗಳೂರು ಜೊತೆಗೆ ಹಾಸನ್. ನೋಡಿ ಹಾಸನಲ್ಲಿ ಅಂತ ಬಂದಾಗ ನಿಮ್ಗೆ ಇಡೀ ಹಾಸನದಲ್ಲಿ ಮಲೆನಾಡಿಲ್ಲ. ಹಾಸನದಲ್ಲಿ ಒಂದೇ ಒಂದು ತಾಲೂಕಲ್ಲಿ ಮಲೆನಾಡಿದೆ, ಯಾವ್ದಪ್ಪ ಅಂದ್ರೆ ಸಕಲೇಶ್ಪುರದಲ್ಲಿ ಮಾತ್ರ ಇದೆ. ಇನ್ನು ಅದು ಮುಂದುವರೆದಂತ ಭಾಗವನ್ನ ನಾವು ನೋಡೋದಾದ್ರೆ ಇನ್ನ ಕೊಡಗುನಲ್ಲಿ ಮಲೆನಾಡಿದೆ. ಇನ್ನ ಮೈಸೂರು ಮತ್ತೆ ಚಾಮರಾಜನಗರಗಳಲ್ಲಿ ಲಿಟಲ್ ಬಿಟ್ ಚೆದರಿದಂತೆ ಮಲೆನಾಡು ಇದೆ. ಸೊ ಹಾಗಾಗಿ ಇಲ್ಲೂ ಸಹ ಮಲೆನಾಡಿದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಮಲೆನಾಡಿದೆ. ಬಹುತೇಕ ಮಲೆನಾಡಿರುವುದು ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಸಕಲೇಶ್ಪುರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜೊತೆಗೆ ಖಾನಾಪುರ ತಾಲೂಕುಗಳಲ್ಲಿ ಮಲೆನಾಡಿದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಂಥ ಮಲೆನಾಡು ಅಂತ ಬಂದಾಗ 650 ಕಿಲೋಮೀಟರ್ ಉದ್ದ ಇರುವಂತ ನೋಡಿ ಗ್ರೀನ್ ಮಾರ್ಕ್ ಅಲ್ಲಿ ಮಾರ್ಕ್ ಆಗಿದೆ. ಈ ಮಲೆನಾಡು ಅಗಲ ಎಷ್ಟಿದೆ ಅಂತ ಕೇಳ್ತಾನೆ. ಯಾಕಪ್ಪ ಅಂದ್ರೆ ಈ ಮಲೆನಾಡು ಅಂತ ಬಂದಾಗ ಉದ್ದ ನಿರಂತರವಾಗಿದೆ, ಅಂದ್ರೆ ಕಂಟಿನ್ಯೂಟಿ ಆಗಿದೆ, ಎಲ್ಲೂ ಕೂಡ ಗ್ಯಾಪ್ ಕೊಟ್ಟಿಲ್ಲ. ಬಟ್ ಅಗಲದ ವಿಚಾರಕ್ಕೆ ಬಂದಾಗ ಇದೇನಾಗಿದೆಯಪ್ಪ ಅಂದ್ರೆ ಸಮ್ ಟೈಮ್ ನೋಡಿ ಅಗಲ ಅಂತ ಬಂದಾಗ ಇದು ಒಂದ್ ಕಡೆ 50 ಕಿಲೋಮೀಟರ್ ಅಗಲ ಇದೆ, ಒಂದ್ ಕಡೆ 60 ಕಿಲೋಮೀಟರ್ ಇದೆ, ಒಂದ್ ಕಡೆ 30 ಇದೆ. ಇದನ್ನ ಅವರೇಜ್ ಅಂತ ನಾವು ಕನ್ಸಿಡರ್ ಮಾಡಿದಾಗ 50 ಕಿಲೋಮೀಟರ್ಗಿಂತ ಅಗಲವಾಗಿದೆ. 50 ಕಿಲೋಮೀಟರ್ಗಿಂತ ನಮ್ಮ ಮಲೆನಾಡು ಅಗಲವಾಗಿದೆ. ನೇರವಾಗಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾನೆ. ಸೊ ಹಾಗಾದ್ರೆ ಸ್ನೇಹಿತರೆ ನಾವು ಮುಂದಕ್ಕೆ ಮಾತಾಡೋದಾದ್ರೆ ಈ ಕರ್ನಾಟಕದ ಮಲೆನಾಡು ಅಂತ ಬಂದಾಗ ವಿಶೇಷವಾಗಿ ನೋಡಿ ಪಶ್ಚಿಮ ಘಟ್ಟಗಳ ಕೇಂದ್ರ ಭಾಗವು ಕರ್ನಾಟಕದಲ್ಲಿದ್ದು ಉತ್ತರ ಭಾಗವು ಮಹಾರಾಷ್ಟ್ರದಲ್ಲಿದೆ, ದಕ್ಷಿಣ ಭಾಗವು ಕೇರಳದಲ್ಲಿದೆ ಅಂತ ಒಂದು ಪಾಯಿಂಟ್ ಇದೆ. ಅಂದ್ರೆ ಕೇಂದ್ರ ಅಂತ ಬಂದಾಗ ಇಡೀ ಮಲೆನಾಡಿನ ಹೆಚ್ಚು ಭಾಗ, ಅಂದ್ರೆ ಇಡೀ ಮಲೆನಾಡು ಹೆಚ್ಚು ವಿಸ್ತರಿಸೋದೆಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲಿ. ಸೊ ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕೇಂದ್ರ ಭಾಗ ಅಂತ ಕರಿತೀವಿ. ಸೊ ಗುಜರಾತ್ ರಾಜ್ಯದಿಂದನೂ ಕೂಡ ನಮ್ಗೆ ಮಲೆನಾಡು ಸ್ಟಾರ್ಟ್ ಆದ್ರೂ ಕೂಡ ಅಧಿಕೃತವಾಗಿ ನಮಗೆ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳು ಸ್ಟಾರ್ಟ್ ಆಗೋದೆಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಉತ್ತರ ಭಾಗ ಮಹಾರಾಷ್ಟ್ರ, ಕೇಂದ್ರ ಕರ್ನಾಟಕ ಅಂಡ್ ದಕ್ಷಿಣ ಭಾಗ ತಮಿಳುನಾಡು ರಾಜ್ಯದಲ್ಲಿ ಎಂಡಾದ್ರೂ ಕೂಡ ತಮಿಳುನಾಡು ರಾಜ್ಯದಲ್ಲಿ ಅತಿ ಹೆಚ್ಚು ಮಲೆನಾಡಿಲ್ಲ. ನಮ್ಗೆ ಅತಿ ಹೆಚ್ಚು ದಕ್ಷಿಣ ಭಾಗದಲ್ಲಿ ಮಲೆನಾಡು ಕಂಡು ಬರುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಕೇರಳ. ಹಾಗಾಗಿ ಮೈಂಡ್ ಅಲ್ಲಿ ಇಟ್ಕೋಬೇಕು, ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗತ್ತೆ. ಭಾರತದ ಮಲೆನಾಡು ಅಂತ ಬಂದಾಗ ಭಾರತದ ಮಲೆನಾಡಿನ ಉತ್ತರ ಭಾಗ ಮಹಾರಾಷ್ಟ್ರ, ದಕ್ಷಿಣ ಭಾಗ ಕೇರಳ. ಸೊ ಕೇಂದ್ರ ಭಾಗ ಅಥವಾ ಹೆಚ್ಚು ಭಾಗವಿರುವಂತ ಮಲೆನಾಡು ಎಲ್ಲಿದೆ ಅಂತ ಬಂದಾಗ ನಾವು ನಮ್ಮ ಕರ್ನಾಟಕವನ್ನ ನೋಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಹಾಗಾದ್ರೆ ನಮ್ಮ ಮಲೆನಾಡು ಅಂತ ಬಂದಾಗ ಅನೇಕ ವಿಶೇಷತೆಯನ್ನು ಒಳಗೊಂಡಿರುವಂತ ನಮ್ಮ ಮಲೆನಾಡಿನ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ನೋಡಿ ಈ ನಮ್ಮ ಮಲೆನಾಡು ವಿಶೇಷವಾಗಿ ನಾನು ಆಲ್ರೆಡಿ ಹೇಳಿದಾಗೆ ಯಾವ ಜಿಲ್ಲೆಗಳಲ್ಲಿ ಇದೆ ಅಂತ ಬಂದಾಗ ಸಹಜವಾಗಿ ನಾನು ಮಾರ್ಕಲ್ಲಿ ತೋರಿಸಿದೀನಿ. ಇಷ್ಟು ಜಿಲ್ಲೆಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆದ್ರೆ ಮಲೆನಾಡು ಅಂತ ಬಂದಾಗ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ಮಲೆನಾಡು ಅಂತ ಬಂದಾಗ ನೋಡಿ ಹಾಸನ ಜಿಲ್ಲೆ ಏನ್ ಬರುತ್ತೆ, ಹಾಸನ ಜಿಲ್ಲೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ಭಾಗವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನೋಟ್ ಮಾಡ್ಕೋಬೇಕು. ಇದನ್ನ ಅರೆಮಲೆನಾಡು ಜಿಲ್ಲೆ ಅಂತ ಕರಿತೀವಿ. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗತ್ತೆ. ಅರೆಮಲೆನಾಡು ಜಿಲ್ಲೆ ಯಾವುದು ಅಂತ ಕೇಳಿದಾಗ ಸಕಲೇಶ್ಪುರವನ್ನ ನಾವು ಅರೆಮಲೆನಾಡು ಜಿಲ್ಲೆ ಅಂತ ಕರೆದ್ರೆ ಅಂಡ್ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕ ಅಥವಾ ನಮ್ಮ ಮಲೆನಾಡಿನ ಅಥವಾ ಪಶ್ಚಿಮ ಘಟ್ಟಗಳ ಹೆಬ್ಬಾಗಿಲು ಯಾವುದು ಅಂತ ಕೇಳ್ತಾನೆ. ಸೊ ಅದನ್ನ ನಾವು ಶಿವಮೊಗ್ಗ ಜಿಲ್ಲೆ ಅಂತ ಕರಿತೀವಿ. ಇಷ್ಟೆಲ್ಲಾ ನೋಡಿದಾಗ ಇದನ್ನ ಯಾಕೆ ಅರೆಮಲೆನಾಡು ಜಿಲ್ಲೆ ಅಂತ ಕರಿತೀವಪ್ಪ ಅಂದ್ರೆ ಹಾಸನದ ಸಕಲೇಶ್ಪುರವನ್ನ ಅಲ್ಲಿ ಒಂದೇ ಭಾಗದಲ್ಲಿ ಮಾತ್ರ ಇರೋದ್ರಿಂದ ಕರಿತೀವಿ. ಸೊ ಇದನ್ನ ಶಿವಮೊಗ್ಗವನ್ನ ಯಾಕೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಅತಿ ಹೆಚ್ಚಾಗಿ ವಿಸ್ತರಿಸಿರುವಂತಹ ಭಾಗ ಅಥವಾ ನಾವು ಪಶ್ಚಿಮ ಘಟ್ಟಗಳಿಗೆ ಎಂಟ್ರಿ ಆಗ್ಬೇಕಾದ್ರೆ ಅದೊಂಥರ ಗೇಟ್ ವೇ ತರ ಇದೆ, ಹೆಬ್ಬಾಗಿಲಿನ ತರ ಇದೆ. ಅದಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಯನ್ನ ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳಿ ನಾವು ಕರಿತೀವಿ. ಎರಡೂ ಅಷ್ಟೇ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಯಾವಾಗ್ಲೂ ಕೇಳ್ತಾನೆ ಇರ್ತಾನೆ ಅರೆಮಲೆನಾಡು ಜಿಲ್ಲೆ ಯಾವುದು, ಮಲೆನಾಡಿನ ಹೆಬ್ಬಾಗಿಲು ಯಾವುದು ಅಂತ. ಎರಡನ್ನು ಕೂಡ ಮೈಂಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ಸರ್ ಇನ್ನು ಇದ್ರ ಮೇಲೆ ಈ ಏರಿಯಾದಲ್ಲಿ ಇನ್ನೇನ್ ಸರ್ ಕ್ವಶನ್ ಕೇಳೋದಕ್ಕೆ ಸಾಧ್ಯ ಅಂತ ಬಂದಾಗ ವೆರಿ 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 ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ನಮ್ಮ ಪಶ್ಚಿಮ ಘಟ್ಟಗಳೇನಿದಾವೆ, ಭಾರತದ ಪಶ್ಚಿಮ ಘಟ್ಟಗಳು ಸೇರಿದಂತೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಸೇರಿದಂತೆ ಇವು ಬಹಳ ವಿಶೇಷತೆಯನ್ನು ಒಳಗೊಂಡಿದ್ದಾವೆ. ಯಾವ ಸಾರದ ವಿಶೇಷತೆ ಅಂತ ಬಂದಾಗ ನಿಮಗೆ ಗೊತ್ತಿರ್ಲಿ, ಭಾರತಕ್ಕೆ ಮಳೆ ತರುವಂತ ಮಾರುತ ಯಾವುದು ಅಂತ ಕೇಳ್ತಾನೆ, ನೇರವಾಗಿ ಕೇಳ್ತಾನೆ. ಕೇಳಿಸ್ಕೋಬೇಕು, ಭಾರತಕ್ಕೆ ಮಳೆ ತರುವಂತ ಮಾರುತ ಯಾವುದು ಅಂತ. ಭಾರತಕ್ಕೆ ಮಳೆ ತರುವಂತ ಮಾರುತ ಯಾವುದು ಅಂತ ಬಂದಾಗ ನಾವು ಅಧಿಕೃತವಾಗಿ ಅದನ್ನ ಮಾನ್ಸೂನ್ ಮಾರುತ ಅಂತ ಕರಿತೀವಿ.
ಇದು ನಾನು ಮುಂದೆ ಮಾತಾಡ್ತೀನಿ ಮಾರುತಗಳಿಗೆ ಸಂಬಂಧಪಟ್ಟಂತೆ. ಸೊ ಅಧಿಕೃತವಾಗಿ ಏನಾದ್ರು ಕರ್ನಾಟಕಕ್ಕೆ ಮಳೆ ತರುವಂತ ಮಾರುತ ಯಾವುದು ಅಂತ ಏನಾದ್ರು ಕೇಳಿದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಬರಿಬೇಕಾಗತ್ತೆ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ, ಮಾನ್ಸೂನ್ ಮಾರುತ ಅಂತ ಬಂದಾಗ, ಮಾನ್ಸೂನ್ ಮಾರುತಗಳು ಭಾರತವನ್ನ ಎರಡು ಶಾಖೆಯಿಂದ ಪ್ರವೇಶ ಮಾಡ್ತವೆ. ಸೊ ಎರಡು ಶಾಖೆ ಯಾವುದು ಸರ್ ಅಂತ ಬಂದಾಗ, ಒಂದನ್ನು ಅರಬ್ಬಿ ಸಮುದ್ರ ಶಾಖೆ ಅಂತ ಕರೆದ್ರೆ ಮತ್ತೊಂದನ್ನು ಬಂಗಾಳ ಕೊಲ್ಲಿ ಶಾಖೆ ಅಂತ ಕರಿತೀವಿ. ಸೊ ಈ ಅರಬ್ಬಿ ಸಮುದ್ರ ಶಾಖೆಯಿಂದ ಬಿಡುಗಡೆಯಾಗುವಂತ ಮಾನ್ಸೂನ್ ಮಾರುತ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ವೆರಿ 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 ಇಂಪಾರ್ಟೆಂಟ್. ಇದೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ ಆಗೋದು, ಕರ್ನಾಟಕಕ್ಕೆ ಮಳೆ ತರುವಂತ ಮಾರುತ ಯಾವ ಶಾಖೆಯಿಂದ ಬಿಡುಗಡೆಯಾಗುತ್ತದೆ? ಅರಬ್ಬಿ ಸಮುದ್ರ ಶಾಖೆಯಿಂದ ಬಿಡುಗಡೆಯಾಗುತ್ತದೆ. ಹಾಗಾದರೆ ಕರ್ನಾಟಕಕ್ಕೆ ಮಳೆ ತರುವಂತ ಮಾರುತ ಯಾವುದು? ನೈಋತ್ಯ ಮಾನ್ಸೂನ್ ಮಾರುತ. ಸೊ ಈ ನೈಋತ್ಯ ಮಾನ್ಸೂನ್ ಮಾರುತ ಏನು ಭಾರತಕ್ಕೆ ಮಳೆ ತರುವಂತ ಅಥವಾ ಕರ್ನಾಟಕಕ್ಕೆ ಮಳೆ ತರುವಂತ ಮಾರುತವಾದಂತ ನೈಋತ್ಯ ಮಾನ್ಸೂನ್ ಮಾರುತ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನ ಪ್ರವೇಶ ಮಾಡುತ್ತೆ. ಯಾವಾಗ ಈ ಮಾರುತ ಪಶ್ಚಿಮ ಘಟ್ಟಗಳನ್ನ ಪ್ರವೇಶ ಮಾಡುತ್ತೋ, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತ ಮುಳ್ಳಯ್ಯನಗಿರಿ ಇರ್ಬೋದು, ಬಾಬಾ ಬುಡಂಗಿರಿ ಇರ್ಬೋದು, ಸಹ್ಯಾದ್ರಿ ಇರ್ಬೋದು, ಅರ್ಥ ಆಯ್ತಲ್ಲ. ಸೊ ಅನೇಕ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತ ಅನೇಕ ಪರ್ವತ ಶಿಖರಗಳು, ಅದು ಕುದುರೆಮುಖ ಇರ್ಬೋದು, ಬಲ್ಲಾಳ ರಾಯನ ದುರ್ಗ ಇರ್ಬೋದು, ಗಂಗಾಮೂಲ ಇರ್ಬೋದು, ತಡಿಯಾಂಡಮೋಳ ಇರ್ಬೋದು, ಪುಷ್ಪಗಿರಿ ಇರ್ಬೋದು, ಬ್ರಹ್ಮಗಿರಿ ಇರ್ಬೋದು, ಈ ಎಲ್ಲ ಪರ್ವತ ಶಿಖರಗಳು ಜೊತೆಗೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಏರಳವಾಗಿರಲಿರುವಂತ ಅರಣ್ಯ ಸಂಪತ್ತು ಯಾವುದು ಅಂತ ಯಾವಾಗಲೂ ಕೇಳ್ತಾ ಇರ್ತಾನೆ, ಎವರ್ಗ್ರೀನ್ ಫಾರೆಸ್ಟ್. ಸೊ ಇವೇನಾಗ್ತಾವಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ, ರಭಸವಾಗಿ ಬೀಸುವಂತ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಇವು ಇಲ್ಲಿ ತಡೀತವೆ. ಯಾವಾಗ ಇವು ಇಲ್ಲಿ ತಡೀತಾವೋ, ರಭಸವಾಗಿ ಬರುವಂತ ಮಳೆ ತರುವಂತ ಮಾರುತವಾದಂತ ನೈಋತ್ಯ ಮಾನ್ಸೂನ್ ಮಾರುತ ಪಶ್ಚಿಮ ಘಟ್ಟಗಳಲ್ಲೇ ಧಾರಾಕಾರವಾದಂತ ಮಳೆಯನ್ನ ಸುರಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ತರುವಂತ ಮಾರುತ ನೈಋತ್ಯ ಮಾನ್ಸೂನ್ ಮಾರುತ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಯಾಕಾಗತ್ತೆ ಅಂತ ಕೇಳಿದಾಗ ನೋಟ್ ಮಾಡ್ಕೊಳ್ಳಿ. ಸೊ ಪಶ್ಚಿಮ ಘಟ್ಟಗಳಲ್ಲಿ ಬರುವ ಅರಣ್ಯ ಸಂಪತ್ತು ಮತ್ತು ಪರ್ವತ ಶಿಖರಗಳು ಇಲ್ಲಿ ಇವನ್ನ ತಡೆಯೋದ್ರಿಂದ ಈ ಭಾಗದಲ್ಲಿ ಏನಾಗತ್ತಪ್ಪ ಅಂದ್ರೆ ಹೆಚ್ಚು ಮಳೆ ಆಗತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತ ಆಗುಂಬೆ ಎಲ್ಲ ಎಕ್ಸಾಮ್ಗಳಲ್ಲೂ PCPSI ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಆಗುಂಬೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತ ಆಗುಂಬೆ ಏನಿದೆ, ಈ ಆಗುಂಬೆ ಕರ್ನಾಟಕದಲ್ಲೇ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಅಂಡ್ ಆಲ್ಸೋ ದಕ್ಷಿಣ ಭಾರತದಲ್ಲೇ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಆಗುಂಬೆಯನ್ನ. ಸೊ ಇಂಥ ಆಗುಂಬೆಯನ್ನ ನಾವೇನು ಹೋಲಿಕೆ ಮಾಡಿದೇವಪ್ಪ ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೊ ಭಾರತದಲ್ಲೇ ಅಥವಾ ಜಗತ್ತಲ್ಲೇ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶವಾದಂತ ಮೌಸಿನ್ ರಾಮ್. ಸೊ ಸ್ನೇಹಿತರೆ, ಮೌಸಿನ್ ರಾಮ್ ಬಗ್ಗೆ ಒಂಚೂರು ಹೇಳ್ಬೇಕು, ಹಾಗೆ ಹೇಳ್ತೀನಿ ನೋಡಿ. ಸೊ ಭಾರತದಲ್ಲಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು ಅಂತ ಬಂದಾಗ ಮೇಘಾಲಯದ ಮೌಸಿನ್ ರಾಮ್. ಮೇಘಾಲಯದ ಮೌಸಿನ್ ರಾಮ್ ಅಲ್ಲಿ ಯಾಕೆ ಹೆಚ್ಚು ಮಳೆ ಆಗುತ್ತೆ ಅಂತ ಎಕ್ಸಾಮ್ ಅಲ್ಲಿ ಲಾಸ್ಟ್ PC ಎಕ್ಸಾಮ್ ಅಲ್ಲಿ ಕ್ವಶನ್ ಇದು. ಮೌಸಿನ್ ರಾಮ್ ಅಲ್ಲಿ ಯಾಕೆ ಹೆಚ್ಚು ಮಳೆ ಆಗುತ್ತಪ್ಪ ಅಂದ್ರೆ, ಸೊ ಮೇಘಾಲಯದಲ್ಲಿ ಬರುವಂತ ಕಾಸಿ ಮತ್ತು ಗ್ಯಾರೋ ಬೆಟ್ಟಗಳು ಮಾನ್ಸೂನ್ ಮಾರುತಗಳನ್ನ ತಡೆಯೋದ್ರಿಂದ ಸೊ ಮೌಸಿನ್ ರಾಮ್ ಜಗತ್ತಲ್ಲೇ ಹೆಚ್ಚು ದಾಖಲೆಯ ಮಳೆಯನ್ನ ಪಡೆಯುತ್ತದೆ. ಅಂತ ಮೌಸಿನ್ ರಾಮ್ ಎನ್ನುವಂತ ಪ್ರದೇಶಕ್ಕೆ ಕರ್ನಾಟಕದ ಆಗುಂಬೆಯನ್ನ ಹೋಲಿಕೆ ಮಾಡಲಾಗಿದೆ. ಅದಕ್ಕೋಸ್ಕರ ಆಗುಂಬೆಯನ್ನ ಏನಂತ ಕರಿತೀವಪ್ಪ ಅಂದ್ರೆ ದಕ್ಷಿಣದ ಮೌಸಿನ್ ರಾಮ್ ಅಂತ ಕರಿತೀವಿ. ಹಾಗಾಗಿ ಆಗುಂಬೆಯನ್ನ ಮತ್ತೊಂದು ಹೆಸರಿಂದ ಕರಿತೀವಿ, ಏನಂತ ಕರಿತೀವಪ್ಪ ಅಂದ್ರೆ ದಕ್ಷಿಣದ ಚಿರಾಪುಂಜಿ, ದಕ್ಷಿಣದ ಮೌಸಿನ್ ರಾಮ್ ಅಂತ ಹೇಳಿ ನಾವು ಕರಿತೀವಿ ಆಗುಂಬೆಯನ್ನ. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲೇ ಎರಡನೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತೊಂದಿದೆ, ಯಾವ್ದಪ್ಪ ಅದಂದ್ರೆ ನೆನ್ಪಿಟ್ಕೊಳ್ಳಿ ಹುಲಿಕಲ್ ಘಾಟ್ ಅಂತ. ಅಂಡ್ ಮತ್ತೊಂದಿದೆ ಉಡುಪಿ ಜಿಲ್ಲೆಯ ಭೈರಪ್ಪನಹಳ್ಳಿಯು ಸಹ ದಾಖಲೆಯ ಮಳೆಯನ್ನ ಪಡೆಯುತ್ತದೆ. ಆಗುಂಬೆ ಅನ್ನೋದು ಒಂದು ವಿಶೇಷವಾದಂತ ಪ್ರದೇಶ. ಯಾಕಪ್ಪ ಅಂದ್ರೆ ಸೊ ಹಿಂದೆ ನಡೆದಂತ ಎಲ್ಲ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಕ್ವಶನ್ ಆಗುಂಬೆ ಮೇಲೆ ಆಗ್ತಾ ಇತ್ತು. ಯಾಕಪ್ಪ ಅಂದ್ರೆ ಸೊ ಆಗುಂಬೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರಿತೀವಿ, ಕ್ಯಾಪಿಟಲ್ ಸಿಟೀಸ್ ಆಫ್ ಕಿಂಗ್ ಕೋಬ್ರಾ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ, ಆಗುಂಬೆ ಕ್ಯಾಪಿಟಲ್ ಸಿಟಿ ಆಫ್ ಕಿಂಗ್ ಕೋಬ್ರಾ. ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡು ಬರೋದು ಎಲ್ಲಿ ಅಂತ ಬಂದಾಗ ಆಗುಂಬೆಯಲ್ಲಿ ಕಂಡು ಬರುತ್ತೆ. ಸೊ ಲಾಸ್ಟ್ VA1 ಅಲ್ಲಿ ಒಂದು ಕ್ವಶನ್ ಆಗಿತ್ತು ಸ್ನೇಹಿತರೆ, ಏನಾಗಿತ್ತಪ್ಪ ಅಂದ್ರೆ ಈ ಹಾವುಗಳ ಹೆಸರನ್ನ ಕೊಟ್ಟು ಈ ಕೆಳಗಿನ ಯಾವ ಹಾವಿನ ತಳಿ ಮೊಟ್ಟೆ ಇಟ್ಟು ಗೂಡು ಕಟ್ಟಿ ತನ್ನ ಮರಿಗಳಿಗೆ ಜನ್ಮ ನೀಡುತ್ತದೆ ಅಂತೇಳಿ ಈ ರೀತಿಯಾದಂತಹ ಪ್ರಕ್ರಿಯೆ ನಡೆಯೋದು ಆಗುಂಬೆನಲ್ಲೇ. ಅದು ಯಾವ ಹಾವು ಆ ರೀತಿಯಾದಂತ ಮೊಟ್ಟೆ ಇಟ್ಟು ಗೂಡು ಕಟ್ಟಿ ಮರಿಗಳಿಗೆ ಜನ್ಮ ನೀಡುತ್ತಪ್ಪ ಅಂದ್ರೆ ಕಾಳಿಂಗ ಸರ್ಪ. ಇಂಥ ಅತಿ ಹೆಚ್ಚು ಕಾಳಿಂಗ ಸರ್ಪ ಇರೋದು ಆಗುಂಬೆನಲ್ಲಿ. ಅದಕ್ಕೋಸ್ಕರ ಇದನ್ನ ಕ್ಯಾಪಿಟಲ್ ಸಿಟಿ ಆಫ್ ಕಿಂಗ್ ಕೋಬ್ರಾ ಅಂತೇಳಿ ಕರಿತೀವಿ. ಇಷ್ಟಾದ್ಮೇಲೆ ಸ್ನೇಹಿತರೆ, ಸೊ ಈ ಪಶ್ಚಿಮ ಘಟ್ಟಗಳೇನಿದಾವೆ ಇಟ್ ಈಸ್ ನಾಟ್ ಕಾಮನ್ ಪ್ಲೇಸಸ್. ಅದು ಭಾರತದ ಪಶ್ಚಿಮ ಘಟ್ಟಗಳಾಗಿರ್ಬೋದು,
ಕರ್ನಾಟಕದ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಇವು ಸಾಮಾನ್ಯವಾದಂಥವಲ್ಲ. ಯಾಕಪ್ಪ ಅಂದ್ರೆ ಸೊ ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಒಟ್ಟು 4 ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಇದಾವೆ. ಸರ್ ಯಾವ ಸರ್ ಭಾರತದಲ್ಲಿರುವಂತ 4 ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಅಂತ ಬಂದಾಗ ಮೊದಲನೇದು ನಾವು ಯಾವ್ದನ್ನ ಹೇಳ್ತೀವಪ್ಪ ಅಂದ್ರೆ ಪೂರ್ವ ಹಿಮಾಲಯವನ್ನ ಹೇಳ್ತೀವಿ. ಎರಡನೇದು ಯಾವ್ದನ್ನ ಹೇಳ್ತೀವಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳನ್ನ ಹೇಳ್ತೀವಿ. ಮೂರನೇದು ಯಾವ್ದನ್ನ ಹೇಳ್ತೀವಪ್ಪ ಅಂದ್ರೆ ಇಂಡೋ ಬರ್ಮನ್ ಲ್ಯಾಂಡ್ ಅನ್ನ ಹೇಳ್ತೀವಿ. ನಾಲ್ಕನೇದು ಯಾವ್ದು ಹೇಳ್ತೀವಪ್ಪ ಅಂದ್ರೆ ಸೂಂಡಾ ಲ್ಯಾಂಡ್ ಅನ್ನ ಹೇಳ್ತೀವಿ. ಸರ್ ಏನ್ ಸರ್ ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಅಂತ ಬಂದಾಗ ಈ 4 ಪ್ರದೇಶಗಳನ್ನು ಯಾಕೆ ಸರ್ ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಅಂತ ಕರಿತೀವಪ್ಪ ಅಂದ್ರೆ ಅಳಿವಿನ ಅಂಚಿನಲ್ಲಿರುವಂತ ಸಮಸ್ತ ಪ್ರಾಣಿ ಸಂಕುಲನಗಳನ್ನ ರಕ್ಷಣೆ ಮಾಡುವಂತ ಭಾರತದ ವಲಯಗಳಿವು, ಸೂಕ್ಷ್ಮ ವಲಯಗಳಿವು. ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಅಥವಾ ತಂಗುದಾಣ ಅಂತ ಕರಿತೀವಿ. ಸೊ ಈ ಒಂದು ಪಶ್ಚಿಮ ಘಟ್ಟಗಳನ್ನ ನಾವು ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಅಂತ ಕರಿತೀವಿ. ಸೊ ದಟ್ ಪರ್ಪಸ್ ಪಶ್ಚಿಮ ಘಟ್ಟಗಳನ್ನ 2012ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಸೊ ಇದು ವಿಶ್ವದ ಜೈವಿಕ ವೈವಿಧ್ಯತೆಯ ತಾಣವಾಗಿ ಕನ್ಸಿಡರ್ಡ್ ಆಗಿರೋದ್ರಿಂದ ಇದನ್ನ 2012ರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಇದನ್ನ ಸೇರಿಸಲಾಗಿದೆ. ಸ್ನೇಹಿತರೆ ನೋಡಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್ ಮುಂದೇನ್ ಸರ್ ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಪಶ್ಚಿಮ ಘಟ್ಟಗಳು ಭಾರತದ ಒಂದು ದೊಡ್ಡ ಪ್ರವಾಸೋದ್ಯಮ ತಾಣವಾಗಿದೆ. ಸೊ ಕಾರಣ ಇಷ್ಟೇ, ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತ ಅನೇಕ ನದಿಗಳು ಸೊ ಇಡೀ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನ ಹೆಚ್ಚು ಮಾಡಿದವೆ. ಇಡೀ ಕರ್ನಾಟಕದ ಪಶ್ಚಿಮ ಘಟ್ಟಗಳು ದೊಡ್ಡ ಪ್ರವಾಸೋದ್ಯಮವಾಗಿ ಮಾರ್ಪಟ್ಟಿದ್ದಾವೆ. ಕಾರಣ ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತ ಪ್ರಮುಖ ನದಿಗಳು ಕಾಳಿ ಇರ್ಬೋದು, ಹಾಗನಾಶಿನಿ ಇರ್ಬೋದು, ಗಂಗೊಳ್ಳಿ ಇರ್ಬೋದು, ಗಂಗಾವಳ್ಳಿ ಬೇಡ್ತಿ ಇರ್ಬೋದು, ವರಾಹಿ ಇರ್ಬೋದು, ಸೀತಾ ಇರ್ಬೋದು, ಸೌಪರ್ಣಿಕಾ ಇರ್ಬೋದು, ಅನೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹರಿಯುತ್ತವೆ. ಅದಕ್ಕೋಸ್ಕರ ಪಶ್ಚಿಮ ಘಟ್ಟಗಳು ಬಹಳಷ್ಟು ಸುಂದರವಾದಂತ ತಾಣಗಳಾಗಿದ್ದಾವೆ. ಸರ್ ನದಿಗಳು ಹರಿಯೋದ್ರಿಂದ ಈ ತಾಣ ಹೆಂಗೆ ಆಗಿದೆ ಸರ್ ಅಂದ್ರೆ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತ ಎಲ್ಲ ನದಿಗಳು ಕೂಡ 1, 2, 3 ಜಲಪಾತಗಳನ್ನ ಸೃಷ್ಟಿ ಮಾಡಿದವೆ. ನೀವು ಯಾವುದೇ ನದಿಗಳನ್ನ ತಗೊಳ್ಳಿ, ಈಗ ಉದಾಹರಣೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತ ಕಾಳಿ ನದಿಯನ್ನ ನಾವು ತಗೊಂಡಾಗ, ಯಾಕಂದ್ರೆ ಜಲಪಾತಗಳು ಅಣೆಕಟ್ಟುಗಳು ತುಂಬಾ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಪೇಪರ್ಸ್ ಅನ್ನ ನೀವು ಟರ್ನ್ ಮಾಡಿ ನೋಡಿ, ಅದನ್ನ ತಿರುವಾಕಿ ನೋಡಿ, ಇಲ್ಲ ಅಣೆಕಟ್ಟುಗಳ ಮೇಲೆ ಕ್ವಶನ್ ಇರುತ್ತೆ, ಇಲ್ಲ ಜಲಪಾತಗಳ ಮೇಲೆ ಕ್ವಶನ್ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಈ KE ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಎಕ್ಸಾಮ್ ಆಗೋದ್ರಿಂದ ಕರ್ನಾಟಕವನ್ನ ಹೆಚ್ಚು ಫೋಕಸ್ ಮಾಡ್ತಾರೆ. ಕರ್ನಾಟಕದ ನದಿಗಳು, ಕರ್ನಾಟಕದ ಜಲಪಾತಗಳು, ಕರ್ನಾಟಕದ ಅಣೆಕಟ್ಟುಗಳು, ಕರ್ನಾಟಕದ ವಾಯುಗುಣ, ಕರ್ನಾಟಕದ ಮೇಲ್ಮೈ ಲಕ್ಷಣಗಳು ಟಾಪಿಕ್ ಅನ್ನ ಹೆಚ್ಚು ನೀವು ಓದ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಕ್ವಶನ್ ಆಗತ್ತೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಕಾಳಿ ನದಿಯ ಜಲಪಾತ ಯಾವುದು ಅಂತ ಕೇಳಿದ್ರೆ, ಸೊ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾಳಿ ಸಾತೋಡು ಮತ್ತೆ ಲಾಲ್ಗುಡಿ ಎನ್ನುವಂತ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ಸಾತೋಡು ಮತ್ತು ಲಾಲ್ಗುಡಿ ಎನ್ನುವಂತ ಜಲಪಾತ ಎಲ್ಲಿದೆ ಅಂತ ಬಂದಾಗ ಇವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡು ಬರುತ್ತವೆ. ಸೊ ಸರ್ ಆಗನಾಶಿನಿನೂ ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುತ್ತೆ. ಆಗನಾಶಿನಿ ನದಿಯ ಜಲಪಾತ ಯಾವುದು ಅಂತ ಕೇಳ್ತಾನೆ, ಉಂಚಳ್ಳಿ ಫಾಲ್ಸ್. ಈಗ ಮುಂದುವರೆದ ಕ್ವಶನ್ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರೆ 4 ನದಿಗಳನ್ನ ಇಟ್ಟು 4 ಜಲಪಾತಗಳನ್ನ ಇಟ್ಟು ಮ್ಯಾಚ್ ಮಾಡಕ್ಕೆ ಕೇಳ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಂದು ಜಲಪಾತವನ್ನು ಓದ್ಬೇಕಾಗತ್ತೆ. ಆಗನಾಶಿನಿ, ಉಂಚಳ್ಳಿ. ಹಾಗಾದ್ರೆ ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಅತಿ ಪ್ರಮುಖವಾದಂತ ನದಿ ಬರುತ್ತೆ, ಯಾವ್ದಪ್ಪ ಅದಂದ್ರೆ ಗಂಗವಳ್ಳಿ ಬೇಡ್ತಿ ನದಿ ಬರುತ್ತೆ. ಇಂಥ ಗಂಗವಳ್ಳಿ ಬೇಡ್ತಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಬೇಕಾದ್ರೆ ಮಾಗೋಡು ಎನ್ನುವ ಜಲಪಾತವನ್ನ ನಿರ್ಮಾಣ ಮಾಡುತ್ತದೆ. ನೇತ್ರಾವತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುತ್ತೆ. ಇಂಥ ನೇತ್ರಾವತಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹರಿಬೇಕಾದ್ರೆ ಸುಂದರವಾದಂತ ಬಂಗಾಡಿ ಕಣಿವೆಯಲ್ಲಿ ಹರಿಬೇಕಾದ್ರೆ ಸುಂದರವಾದಂತ ಬಂಡಾಜ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ಸೊ ಮತ್ತೊಂದು ನದಿ ಇದೆ ಶರಾವತಿ. ಇಂಥ ಶರಾವತಿ ನದಿ ಅತಿ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿದ್ರೂ ಸಹ ಶರಾವತಿ ನದಿಯ ಹಿಸ್ಟೋರಿಕಲ್ ಫಾಲ್ಸ್ ಯಾವ್ದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಇದು ಕ್ವಶನ್ ಆಗಿದೆ. ಸೊ ಶರಾವತಿ ನದಿಯ ಜಲಪಾತ ಜೋಗ್ ಜಲಪಾತ ಅಥವಾ ಅದನ್ನ ಗೇರುಸೊಪ್ಪೆ ಫಾಲ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇಡೀ ನಮ್ಗೆ ಪಶ್ಚಿಮ ಘಟ್ಟಗಳಲ್ಲಿರುವಂತೆ ಯಾವುದೇ ನದಿಗಳನ್ನ ತಗೊಳ್ಳಿ, ಸೂಂಡಾ ನದಿಯಿಂದ ಶಿವಗಂಗೆ ಮತ್ತು ಇಳೆಮನೆ ಜಲಪಾತಗಳು ನಿರ್ಮಾಣ ಆಗ್ತವೆ. ಸೊ ಹಾಗಾಗಿ ಸೌಪರ್ಣಿಕಾ ನದಿ ಅಥವಾ ಅದನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಕೊಲ್ಲೂರು ನದಿ ಅಂತ ಕರಿತೀವಿ. ಉಡುಪಿ ಡಿಸ್ಟಿಕ್ ಅಲ್ಲಿ ಇರುವಂತಹ ಸೌಪರ್ಣಿಕಾ ನದಿ ಅರಿಶಿನ ಗುಂಡಿ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ. ಈ ರೀತಿಯಾದಂತ ಜಲಪಾತಗಳು, ಈ ರೀತಿಯಾದಂತ ಅಣೆಕಟ್ಟುಗಳು, ಇದನ್ನ ಅಧಿಕೃತವಾಗಿ ನಾನು ಸ್ನೇಹಿತರೆ, ಯಾಕಂದ್ರೆ ಮಂಜುನಾಥ್ ಸರ್ ಹೇಳಿದರೆ ನಮ್ಮ ಹುಡುಗರಿಗೆ ಇಡೀ ಕರ್ನಾಟಕ ಜಿಯೋಗ್ರಫಿನ ಕಂಪ್ಲೀಟ್ ಮಾಡ್ಕೊಡಿ ಅಂತ
ಆ ಕಾರಣಕ್ಕೋಸ್ಕರ ನದಿ ವ್ಯವಸ್ಥೆನಲ್ಲಿ ಇಡೀ ನದಿ ವ್ಯವಸ್ಥೆನ ನಿಮ್ ಮುಂದೆ ಪ್ರಿಂಟ್ ಹೊಡಿಸ್ತೀನಿ. ಯಾಕಂದ್ರೆ ನದಿ ವ್ಯವಸ್ಥೆನಲ್ಲಿ 2ರಿಂದ 3 ಮಾರ್ಕ್ಸ್ ನನ್ನ ಕ್ಲಾಸಲ್ಲಿ ನಿಮ್ಗೆ ಬರಬೇಕು. ಆ ಕಾರಣಕ್ಕೋಸ್ಕರ ಆ ಪ್ರಯತ್ನವನ್ನ ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರ ಇರ್ಲಿ. ಸೊ ಹಾಗಾಗಿ ಪಶ್ಚಿಮ ಘಟ್ಟಗಳು, ಇಂಪಾರ್ಟೆಂಟ್ ನದಿಗಳು ಮತ್ತು ಅದರ ಜಲಪಾತಗಳ ಬಗ್ಗೆ ನಾನು ಇಲ್ಲಿ ಸಿಂಪಲ್ ಆಗಿ ಮಾತನಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನು ಓದ್ಬೇಕು ಸರ್ ಪಶ್ಚಿಮ ಘಟ್ಟಗಳಲ್ಲಿ ಅಂತ ಬಂದಾಗ, ವಿಶೇಷವಾಗಿ ನೋಡಿ ಇದು ಹೇಳಿದ್ದೀನಿ ನಾನು, ವಿಶೇಷವಾಗಿ ಇನ್ನೇನು ಓದಬೇಕು ಸರ್ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ, ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕೊಡಗು ಜಿಲ್ಲೆ ಇದೆ. ಈ ಕೊಡಗು ಜಿಲ್ಲೆ ಅಂತ ಬಂದಾಗ ಕೊಡಗು ಅಂದಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಫೀಲ್ ಆಗುತ್ತೆ, ಕೊಡಗು ಅಂದ್ರೆ ತುಂಬಾ ತಂಪನೆಯ ವಾತಾವರಣವಿದೆ, ಕೊಡಗು ಅಂದಿದ ತಕ್ಷಣ ವೆದರ್ ತುಂಬಾ ಕೂಲ್ ಆಗಿದೆ ಎನ್ನುವಂತ ಮೈಂಡ್ ಸೆಟ್ ನಿಮ್ಗೆ ಮುಂದೆ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣವಿರುವುದರಿಂದ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ. ಭಾರತದ ಕಾಶ್ಮೀರದಲ್ಲಿ ಯಾವ ರೀತಿಯಾದಂತ ಪರಿಸರ ಇರುತ್ತೋ ಅದೇ ರೀತಿಯಾದಂತ ಪರಿಸರ ನಮ್ಮ ಕೊಡಗು ಡಿಸ್ಟಿಕ್ ಅಲ್ಲಿ ಇರೋದ್ರಿಂದ ಇದನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ. ಜೊತೆಗೆ ಇದನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕೂಡ ನಾವು ಕೊಡಗನ್ನ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ವಿಶೇಷವಾಗಿದೆ ಇದು ಕೊಡಗು ಡಿಸ್ಟಿಕ್, ಅದಕ್ಕೋಸ್ಕರ ಆ ರೀತಿಯಾಗಿ ಇದನ್ನ ಉಲ್ಲೇಖ ಮಾಡ್ತೀವಿ. ಇನ್ನು ನಾವು ಮುಂದಕ್ಕೆ ಮಾತಾಡೋದಾದ್ರೆ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ನಾನು ಮುಂಚೆನೆ ಹೇಳಿದೆ, ಇದೊಂದು ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್. ಕಾರಣ ಏನಪ್ಪಾ ಅಂದ್ರೆ 325ಕ್ಕೂ ಹೆಚ್ಚು ಜಾಗತಿಕ ಅಪಾಯದಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಇದು ಆಶ್ರಯವಾಗಿದೆ. ಅಂದ್ರೆ ಭಾರತದಲ್ಲಿ ಯಾವುದೇ ಪ್ರಾಣಿಗಳು ಅಳಿವಿನ ಅಂಚಿಗೆ ಹೋದಾಗ ಇಂಥ ಭಾಗಗಳಲ್ಲಿ ಅದನ್ನ ಏನ್ ಮಾಡಲಾಗ್ತಾ ಇದೆ, ಸಂರಕ್ಷಣೆ ಮಾಡಲಾಗ್ತಾ ಇದೆ. ಅದಕ್ಕೋಸ್ಕರ ಈ ಭಾಗದಲ್ಲಿ 325ಕ್ಕೂ ಹೆಚ್ಚು ಅಪಾಯದಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಯಾವ ಫಾರೆಸ್ಟ್ ಇದೆ ಸರ್ ಅಂತ ಬಂದಾಗ ಎವರ್ಗ್ರೀನ್ ಫಾರೆಸ್ಟ್ ಇದೆ. ಎವರ್ಗ್ರೀನ್ ಫಾರೆಸ್ಟ್ ನ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದ್ರೆ ಇದು ತುಂಬಾ ವಿಶಾಲವಾಗಿ ಹರಡ್ಕೊಂಡಿರುತ್ತೆ, ಒತ್ತೊತ್ತಾಗಿ ಹರಡ್ಕೊಂಡಿರುತ್ತೆ. ಸೊ ಇಂಥ ಭಾಗಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಪ್ರಾಣಿಗಳ ರಕ್ಷಣೆಗೆ ಸೂಕ್ತವಾದಂತ ವಲಯ ಹಾಗಿರೋದ್ರಿಂದ ಇದನ್ನ ಜೀವ ವೈವಿಧ್ಯತೆಗಳ ಹಾಟ್ಸ್ಪಾಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸುಮ್ಮನೆ ನಾವು ಕನ್ಸಿಡರ್ ಮಾಡಕ್ಕೆ ಇದು ಬರಲ್ಲ. ಸೊ ಹಾಗಾಗಿ ಇದು ವಿಭಿನ್ನವಾದಂತ ಪ್ರಾಣಿ ಅಂತೇಳಿ, ಪ್ರಾಣಿ ಮತ್ತು ಸಸ್ಯ ವರ್ಗವನ್ನ ಸಂರಕ್ಷಣೆ ಮಾಡುವಂತ ವಲಯ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ವಿಶೇಷವಾಗಿ ನೋಡಿ, ಸಿಂಹಬಾಲದ ಮಕಾಕ್ ಅಥವಾ ಕೋತಿಗಳು, ನೀಲಗಿರಿ ತರನಂತಹ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನ ಇಲ್ಲಿ ಕಾಣಬಹುದು. ವಿಶೇಷವಾಗಿ ನಮ್ಮ ನೀಲಗಿರಿ ಬೆಟ್ಟ ಏನ್ ಬಂದಾಗ ಇದು ಕೂಡ ಅಷ್ಟೇ ಪಶ್ಚಿಮ ಘಟ್ಟಗಳ ರೇಂಜ್ ಅಲ್ಲಿ ಬರುತ್ತೆ, ರೀಜನ್ ಅಲ್ಲಿ ಬರುತ್ತೆ. ಸೊ ಅಂತ ಭಾಗದಲ್ಲಿ ಬಾಲದ ಮಕಾಕ್ ಕೋತಿಗಳನ್ನ ಇಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ. ಅದು ವಿಶೇಷವಾಗಿ ನೀಲಗಿರಿನಲ್ಲಿ ಇದನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಸೊ ನೀಲಗಿರಿನೂ ಅಷ್ಟೇ ನಾನು ಹೇಳ್ದಂಗೆ ಇದು ಕೂಡ ಪಶ್ಚಿಮ ಘಟ್ಟಗಳ ರೇಂಜ್ ಅಲ್ಲೇ ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಾವು ಮುಂದಕ್ಕೆ ಮಾತಾಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ನೀವು ಯಾವುದೇ ಪೇಪರ್ ಅನ್ನ ತೆಗೆದು ನೋಡಿ, ಸೊ ಪಶ್ಚಿಮ ಘಟ್ಟಗಳಲ್ಲಿ ಘಾಟ್ ಸೆಕ್ಷನ್ಸ್ ಗಳು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಘಾಟ್ ಅಂದ್ರೆ ಏನು ಸರ್ ಅಂತ ಬಂದಾಗ ನಿಮ್ಗೆ ವಿಶೇಷವಾಗಿ ಗೊತ್ತಿರಲಿ, ಸೊ ಬೆಟ್ಟ ಗುಡ್ಡಗಳನ್ನ ಕೊರೆದು ಸೊ ಅಲ್ಲಿ ಸಂಚಾರಕ್ಕೆ ರೋಡ್ ವ್ಯವಸ್ಥೆ ಅಥವಾ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನ ರೋಡ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರ್ತಾರೆ, ಅದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಘಾಟ್ ಸೆಕ್ಷನ್ಸ್ ಅಥವಾ ಘಾಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇವೆಲ್ಲ ಇಂಡೈರೆಕ್ಟ್ ಆಗಿ ಕೇಳುವಂತವು ಏನು ಇರಲ್ಲ, ಕ್ವಶನ್ಸ್ ಇವೆಲ್ಲ ನೇರವಾಗೇ ಇರುತ್ತೆ. ಏನಂತ ಕ್ವಶನ್ ಕೇಳ್ತೇನಪ್ಪ ಅಂದ್ರೆ ಚಾರ್ಮಡಿ ಘಾಟ್ ಯಾವ ರಾಜ್ಯದಲ್ಲಿ ಬರುತ್ತದೆ ಕೇಳಿದರೆ, ಚಾರ್ಮಡಿ ಘಾಟ್ ಕರ್ನಾಟಕ ರಾಜ್ಯದಲ್ಲಿ ಬರುತ್ತದೆ. ಹಾಗಾದ್ರೆ ಚಾರ್ಮಡಿ ಘಾಟ್ ಅನ್ನೋದು ಯಾವ 2 ನಗರಗಳನ್ನ ಸಂಪರ್ಕಿಸುತ್ತದೆ? ತುಂಬಾ ಸಿಂಪಲ್, ಚಾರ್ಮಡಿ ಘಾಟ್ ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಸೊ ಹಾಗಾದ್ರೆ ಶಿರಾಡಿ ಘಾಟ್ ಹಾಸನ ಸಕಲೇಶ್ಪುರದಿಂದ ಪ್ರಾರಂಭವಾಗಿ ಇದು ಧರ್ಮಸ್ಥಳದ ಮೂಲಕ ಮಂಗಳೂರಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಇನ್ನು ಆಗುಂಬೆ ಘಾಟ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಕಂಡು ಬರುತ್ತೆ. ಉಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರದ ನಡುವೆ ಕಂಡು ಬರುತ್ತೆ. ಕೊಲ್ಲೂರು ಶಿರೂರು ಮತ್ತೆ ಬೈಂದೂರು ನಡುವೆ ಕಂಡು ಬರುತ್ತೆ. ಕೊಲ್ಲೂರು ಉಡುಪಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಸೊ ಇದು ಇವೆರಡು ಶಿವಮೊಗ್ಗದಲ್ಲಿ ಬರುತ್ತೆ. ಸೊ ಇದು ಚಿಕ್ಕಮಗಳೂರು ಮತ್ತು ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಘಾಟ್ಗಳು. ಕೊಲ್ಲೂರು ಘಾಟ್ ಅಂತ ಬಂದಾಗ ಶಿರೂರು ಮತ್ತು ಬೈಂದೂರು ಇದು ಉಡುಪಿ ಜಿಲ್ಲೆನಲ್ಲಿ ಬರುವಂತಹ ಘಾಟ್ಗಳು. ಈ 5 ಘಾಟ್ಗಳು ಸ್ನೇಹಿತರೆ ಬಹಳ ಇಂಪಾರ್ಟೆಂಟು. ಅದರಲ್ಲಿ ಎಸ್ಪೆಷಲಿ ಚಾರ್ಮುಡಿ, ಶಿರಾಡಿ, ಆಗುಂಬೆ, ಉಲಿಕಲ್ ಮೋಸ್ಟ್ ಇಂಪಾರ್ಟೆಂಟ್ ಘಾಟ್ಗಳು. ಇದನ್ನ ಒಂದ್ಸಲಿ ನೋಡ್ಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತ ಕ್ರಾಸ್ ಕ್ವಶನ್ ಮಾಡಕ್ ಬರಲ್ಲ, ನೇರವಾಗಿನೇ ಇರುತ್ತೆ ಕ್ವಶನ್ಸ್. ನೆಕ್ಸ್ಟ್ ಅದಾದ್ಮೇಲೆ ಮುಂದೆ ನೋಡಿ ಇನ್ನೂ ಸ್ವಲ್ಪ ಘಾಟ್ಗಳಿದಾವೆ. ಇನ್ನ ಸಂಪಾಂಜೆ ಘಾಟ್ ಅಂತ ಬರುತ್ತೆ. ಈ ಸಂಪಾಂಜೆ ಘಾಟ್ ಅಂತ ಬಂದಾಗ ವಿಶೇಷವಾಗಿ ನೋಡಿ ಇದು ಮಂಗಳೂರು ಹೈವೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮೈಸೂರಲ್ಲಿ ಹುಣಸೂರು, ಪಿರಿಯಾಪಟ್ಟಣ ಬಿಟ್ಟಿದಾದ್ಮೇಲೆ ನಮ್ಗೇನು ಕೊಡಗು ಡಿಸ್ಟಿಕ್ಕಿಗೆ ನಾವು ಎಂಟ್ರಿ ಆಗ್ತೀವಿ. ಸೊ ಮಡಿಕೇರಿಯಿಂದ ನಾವು ಎಂಟ್ರಿ ಆಗ್ತೀವಿ. ಮಡಿಕೇರಿಯಿಂದ ಸ್ಟಾರ್ಟ್ ಆಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ
ಸುಳ್ಯದವರೆಗೆ ಕನೆಕ್ಟ್ ಆಗತ್ತೆ. ಬಟ್ ಲಾಸ್ಟ್ ಇದು ಎಕ್ಸಾಮ್ ಅಲ್ಲಿ ಕೇಳಿದಾಗ ಸಂಪಂಜ ಘಾಟ್ ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕ ಅಂತ ಕೇಳಿದ. ಸೊ ಮೈಸೂರು ಟು ದಕ್ಷಿಣ ಕನ್ನಡ, ಮೈಸೂರು ಟು ದಕ್ಷಿಣ ಕನ್ನಡ, ಅಧಿಕೃತವಾಗಿ ಅದು ಕೊಡಗಿಯಿಂದ ಪ್ರಾರಂಭವಾಗಿ ಸುಳ್ಯಕ್ಕೆ ಹೋಗಿ ಕನೆಕ್ಟ್ ಆಗತ್ತೆ ಸಂಪಂಜ ಘಾಟ್. ಇನ್ನು ನೆಕ್ಸ್ಟ್ ವಿಶೇಷವಾಗಿ ಮತ್ತೊಂದು ಯಾವ್ದು ಘಾಟ್ ಇದೆಯಪ್ಪ ಅಂದ್ರೆ ಬಿಸಿಲೆ ಘಾಟ್. ಬಿಸಿಲೆ ಘಾಟ್ ಅಂತ ಬಂದಾಗ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರಕ್ಕೆ ಕನೆಕ್ಟ್ ಆಗತ್ತೆ. ಇನ್ನ ದೇವಿ ಮನೆ ಘಾಟ್ ಉತ್ತರ ಕನ್ನಡ ಕುಮಟಾ ಟು ಶಿರ್ಸಿ ನಡುವೆ ಕನೆಕ್ಟ್ ಆಗತ್ತೆ. ಅರೆಬೈಲ್ ಘಾಟ್ ಅಂತ ಬಂದಾಗ ಉತ್ತರ ಕನ್ನಡದಲ್ಲಿ ಕನೆಕ್ಟ್ ಆಗತ್ತೆ. ಇನ್ ವಿಶೇಷವಾಗಿ ಚೋರ್ಲಾ ಘಾಟ್ ಅಂತ ಬರುತ್ತೆ, ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಸೊ ಚೋರ್ಲಾ ಘಾಟ್ ಬೆಳಗಾವಿಯಿಂದ ಗೋವಾದ ಕ್ಯಾಪಿಟಲ್ ಸಿಟಿ ಪಣಜಿ ನಗರಕ್ಕೆ ಕನೆಕ್ಟ್ ಆಗತ್ತೆ ಚೋರ್ಲಾ ಘಾಟ್. ಇವಿಷ್ಟು ಕರ್ನಾಟಕದ ಘಾಟ್ಗಳ ಸ್ನೇಹಿತರೆ. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ನೋಡ್ಕೊಂಡ್ರೆ ನಿಮಗೆ ಕರ್ನಾಟಕದ ಪ್ರಮುಖ ಘಾಟ್ಗಳು ಸಾಕಾಗತ್ತೆ. ಇನ್ನು ವಿಶೇಷವಾಗಿ ನೋಡಿ ಬಿಸಿಲೆಘಾಟ್ ಅಂತ ಬಂದಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ಬಿಸಿಲೆಘಾಟ್ ವಿಶೇಷವಾಗಿ ಇದನ್ನ ಆನೆ ಕಾರಿಡಾರ್ ಯೋಜನೆಗೆ ಸೇರಿಸಲಾಗಿದೆ. ಯಾಕಪ್ಪ ಅಂದ್ರೆ ಆನೆ ಕಾರಿಡಾರ್ ಯೋಜನೆ ಬಂದಾಗ ಆನೆ ಯೋಜನೆ ಬಗ್ಗೆ ನಾನು ಮಾತಾಡ್ತೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಟ್ಟು 9 ಆನೆ ಕಾರಿಡಾರ್ಗಳಿದಾವೆ, ಭಾರತದಲ್ಲಿ ಒಟ್ಟು 150 ಆನೆ ಕಾರಿಡಾರ್ಗಳಿದಾವೆ. ಅದರಲ್ಲಿ ಬಿಸಿಲೆಘಾಟ್ ಅನ್ನೋದು ಒಂದು ಕರ್ನಾಟಕದ ಪ್ರಮುಖ ಆನೆ ಕಾರಿಡಾರ್ ಯೋಜನೆ. ಇಂಥ ಬಿಸಿಲೆಘಾಟ್ ಅಲ್ಲಿ ಹಾದು ಹೋಗುವಂತ ನದಿ ಯಾವುದು ಅಂತ ಕೇಳಿದಾನೆ. ಸೊ ಬಿಸಿಲೆಘಾಟ್ ಅಲ್ಲಿ ಹಾದು ಹೋಗುವಂತ ನದಿ ಯಾವ್ದಪ್ಪ ಅಂದ್ರೆ ನೇತ್ರಾವತಿ ನದಿಯ ಉಪನದಿಯಾದಂತ ಕುಮಾರಧಾರ. ಸೊ ನೇತ್ರಾವತಿ ನದಿಯ ಉಪನದಿಯಾದಂತಹ ಕುಮಾರಧಾರ ಈ ಬಿಸಿಲೆಘಾಟ್ ಅಲ್ಲಿ ಹಾದು ಹೋಗುತ್ತೆ. ವಿಶೇಷವಾಗಿ ಇದು ಧಾರ್ಮಿಕ ಪುಣ್ಯ ಸ್ಥಳವಾದಂತ ಕುಕ್ಕೆ ಸುಬ್ರಹ್ಮಣ್ಯದ ಮೂಲಕ ಕರ್ಕೊಂಡು ಬಿಸಿಲೆಘಾಟ್ ಮೂಲಕ ಕರ್ಕೊಂಡೋಗಿ ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನ ಅಂಗಡಿ ಬಳಿ, ಲಾಸ್ಟ್ ಬೇಕಾದ್ರೆ ನೀವು ತೆಗೆದು ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್, ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನ ಅಂಗಡಿ ಬಳಿ ಇದು ತನ್ನ ಪ್ರಮುಖ ನದಿಯಾದಂತ ನೇತ್ರಾವತಿ ನದಿಯನ್ನ ಸೇರುತ್ತದೆ ಕುಮಾರಧಾರ. ಇಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರದ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾನೆ. ನೇತ್ರಾವತಿ ಧರ್ಮಸ್ಥಳ ಪುಣ್ಯಕ್ಷೇತ್ರದ ಮೂಲಕ ಕರ್ಕೊಂಡೋದ್ರೆ, ಕುಮಾರಧಾರ ಕುಕ್ಕೆ ಸುಬ್ರಹ್ಮಣ್ಯದ ಮೂಲಕ ಕರ್ಕೊಂಡು ಹೋಗುತ್ತೆ. ನೇತ್ರಾವತಿಯ ಉಪನದಿ ಯಾವ್ದಪ್ಪ ಅಂದ್ರೆ ಕುಮಾರಧಾರ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನದಿ ವ್ಯವಸ್ಥೆಗೆ ಹೋದಾಗ ಪ್ರತಿಯೊಂದು ನದಿ ಬಗ್ಗೆನೂ ಕೂಡ ನಾವು ಹೆಚ್ಚು ಮಾತಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಇನ್ನ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ವಿಶೇಷವಾಗಿ ಪಶ್ಚಿಮ ಘಟ್ಟಗಳು, ಇಡೀ ಭಾರತದ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಇಡೀ ಭಾರತದ ಪಶ್ಚಿಮ ಘಟ್ಟಗಳು ಪರ್ವತ ಶಿಖರಗಳಿಗೆ ಪ್ರಸಿದ್ಧಿ. ಇಡೀ ಭಾರತದ ಪಶ್ಚಿಮ ಘಟ್ಟಗಳ ಉನ್ನತವಾದಂತ ಶಿಖರ ಯಾವುದು ಅಂತ ಕೇಳ್ತಾನೆ ಇರ್ತಾನೆ ಯಾವಾಗ್ಲೂ. ಬರೀ ಪಶ್ಚಿಮ ಘಟ್ಟಗಳಲ್ಲ, ಇಡೀ ಪರ್ಯಾಯ ಪ್ರಸ್ಥಭೂಮಿ ಏನು ಭಾರತದ ಪರ್ಯಾಯ ಪ್ರಸ್ಥಭೂಮಿ 16 ಲಕ್ಷ ಚದರ ಕಿಲೋಮೀಟರ್ ಏನಿದೆ. ಸೊ ಅದು ನಿಮ್ಗೆ ವಿಶೇಷವಾಗಿ ರಾಜಸ್ಥಾನದಿಂದ ಏನ್ ಪ್ರಾರಂಭ ಆಗುತ್ತೆ, ರಾಜಸ್ಥಾನ ಟು ಪೂರ್ವಕ್ಕೆ ಬಂದಾಗ ಗಂಗಾ ನದಿ ಮುಖಜ ಭೂಮಿಯವರಿಗೆ ಅಪ್ ಟು ದಕ್ಷಿಣದ ಕನ್ಯಾಕುಮಾರಿವರೆಗೂ ಬರುವಂತ ಪ್ರಸ್ಥಭೂಮಿ ಏನಿದೆ, ಇಡೀ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಅಥವಾ ಪಶ್ಚಿಮ ಘಟ್ಟಗಳಲ್ಲೇ ಉನ್ನತವಾದಂತ ಶಿಖರ ಆನೈಮುಡಿ ಶಿಖರ ಅಂತ ಬರುತ್ತೆ. ಸೊ ಆನೈಮುಡಿ ಶಿಖರ ಎಲ್ಲಿ ಬರುತ್ತಪ್ಪ ಅಂದ್ರೆ ಕೇರಳದಲ್ಲಿ ಬರುತ್ತೆ. ಆನೈಮುಡಿ ಕೇರಳ ಸ್ಟೇಟ್ ಅಲ್ಲಿ ಬರುತ್ತೆ. ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ. ಇದು ಪಶ್ಚಿಮ ಘಟ್ಟಗಳಲ್ಲೇ ಉನ್ನತವಾದಂತ ಶಿಖರ. ಇದನ್ನ ಹೊರತುಪಡಿಸಿ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಅಧಿಕೃತವಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಉನ್ನತವಾದಂತ ಶಿಖರ ಯಾವುದು ಅಂತ ಕೇಳ್ತಾನೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಉನ್ನತವಾದಂತ ಶಿಖರ ಮುಳ್ಳಯ್ಯನಗಿರಿ. ಸೊ ಈ ಮುಳ್ಳಯ್ಯನಗಿರಿ 1930 ಮೀಟರ್ ಹೈಟ್ ಇದೆ. ಪೀಕ್ಸ್ ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲಿ ಬರುತ್ತೆ. ಇದು ಕರ್ನಾಟಕದ ಎತ್ತರವಾದಂತ ಶಿಖರ. ಅಂಡ್ ವೆರಿ 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 ಇಂಪಾರ್ಟೆಂಟ್, ಇದು ಯಾವ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಇದು ಬಾಬಾ ಬುಡಂಗಿರಿ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ. ಅಂಡ್ ಈ ಬಾಬಾ ಬುಡಂಗಿರಿಯನ್ನ ಮತ್ತೊಂದು ಹೆಸರಿಂದ ಕರಿತೀವಿ. ಏನಂತ ಕರಿತೀವಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತ ಅಂತ ಕರಿತೀವಿ. ಹಾಗಾಗಿ ಇದಿಷ್ಟು ನಿಮ್ಗೆ ಮುಳ್ಳಯ್ಯನಗಿರಿಗೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಇದು ಯಾವಾಗಲೂ ಎಕ್ಸಾಮ್ ಅಲ್ಲಿ ನೋಡಿ, ಬೇಕಾದ್ರೆ ತೆಗೆದು ನೋಡಿ, ಹಳೆ ಪೇಪರ್ಸ್ ತೆಗೆದು ನೋಡಿ, ಒಂದು 50 ರಿಂದ 60 ಬಾರಿ ಇದು ಕ್ವಶನ್ ಆಗಿದೆ. ಕರ್ನಾಟಕದ ಎತ್ತರವಾದಂತ ಶಿಖರ ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಹಾಗಾದ್ರೆ ಮತ್ತೊಂದು ಪರ್ವತ ಶಿಖರ ಪಶ್ಚಿಮ ಘಟ್ಟಗಳಲ್ಲಿ ಬರುತ್ತೆ. ಯಾವ್ದಪ್ಪ ಅದು ಅಂದ್ರೆ ಬಾಬಾ ಬುಡನ್ಗಿರಿ. ಹೈಟ್ 1895, ಚಿಕ್ಕಮಂಗ್ಳೂರಲ್ಲಿದೆ. ಇನ್ನ ಕುದುರೆಮುಖ 1894, ಚಿಕ್ಕಮಂಗ್ಳೂರು. ಕಲತ್ಗಿರಿ 1893, ಚಿಕ್ಕಮಂಗ್ಳೂರು. ಇದನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಸಮ್ಟೈಮ್ಸ್ ಕೇಳ್ಬಿಡ್ತಾನೆ. ಅದಕ್ಕೋಸ್ಕರ ಇದ್ರ ಹೈಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ. ಇನ್ನ ವಿಶೇಷವಾಗಿ ನಾವು ಮುಂದಕ್ಕೆ ಮಾತಾಡೋದಾದ್ರೆ ಮತ್ತೊಂದು ಪೀಕ್ ಇದೆ, ದೇವಿರಮ್ಮನ ಗುಡ್ಡ, ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲಿ ಬರುತ್ತೆ. 1817 ಮೀಟರ್ ಇದೆ. ಮತ್ತೊಂದು ಕೊಡಗು ಡಿಸ್ಟಿಕ್ ಅಲ್ಲಿ ಬರುತ್ತೆ, ತಡಿಯಾಂಡಮೋಳ್ 1748 ಇದೆ. ಇನ್ನ ಕೊಡಗು ಡಿಸ್ಟಿಕ್ ಅಲ್ಲಿ ಬರುತ್ತೆ ರುದ್ರಗಿರಿ 1731, ಕೊಡಗು ಡಿಸ್ಟಿಕ್. ಬ್ರಹ್ಮಗಿರಿ 1408, ಕೊಡಗು. ಬಲ್ಲಾಳರಾಯನದುರ್ಗ 1458, ಚಿಕ್ಕಮಂಗ್ಳೂರು. ಇದೇ ಬಲ್ಲಾಳರಾಯನದುರ್ಗದಲ್ಲಿ ಹುಟ್ಟುವಂತ ನದಿ ನೇತ್ರಾವತಿ. ನೆಕ್ಸ್ಟ್
ವರಹ ಪರ್ವತ ಅಂತ ಬರುತ್ತೆ 1471, ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಕೊಡಚಾದ್ರಿ ಶಿವಮೊಗ್ಗದಲ್ಲಿ ಬರುತ್ತೆ 1343. ಸೊ ಇವಿಷ್ಟು ನಮ್ಮ ಕರ್ನಾಟಕದ ಪ್ರಮುಖ ಪರ್ವತ ಶಿಖರಗಳು ಮತ್ತು ಅದರ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಪ್ರಮುಖ ಪರ್ವತ ಶಿಖರಗಳು ಮತ್ತು ಅದರ ಹೈಟ್ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ. ಇನ್ನ ನೀವು ಸಂಪೂರ್ಣವಾಗಿ ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಮುಳ್ಳಯ್ಯನಗಿರಿ ಶಿಖರದ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ. ಅಂಡ್ ನಮ್ಗೆ ಮುಂದಕ್ಕೆ ಮಾತಾಡೋದಾದ್ರೆ ಈ ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿ ಏನ್ ಬರುತ್ತೆ, ರೇಂಜಸ್ ಏನ್ ಬರುತ್ತೆ, ಅಲ್ಲಿ ಕಂಡು ಬರುವಂತಹ ಪ್ರಮುಖ ಜಲಪಾತ ಯಾವ್ದು ಅಂತ ಕೇಳ್ತಾನೆ. ನೀವು ರೇಂಜಸ್ ಹೋದಾಗ ಒಂದು ಜಲಪಾತ ಧುಮುಕುತ್ತೆ, ನೀರಿನ ಹೊಳೆಯಿಂದ ಧುಮುಕುತ್ತೆ. ಯಾವ್ದಪ್ಪ ಅದಂದ್ರೆ ಮಾಣಿಕ್ಯಧಾರ ಎನ್ನುವಂತ ಜಲಪಾತ ಅಲ್ಲಿ ಧುಮುಕುತ್ತೆ. ಇನ್ನ ಬಾಬಾ ಬುಡನ್ಗಿರಿಯಲ್ಲಿ ಕಂಡು ಬರುವಂತಹ ಮತ್ತೆರಡು ಬೆಟ್ಟಗಳು ಯಾವ್ದು ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಸೀತಾಳಯ್ಯನಗಿರಿ ಅಂತ ಒಂದ್ ಬೆಟ್ಟ ಬರುತ್ತೆ, ಅಕ್ಕಯ್ಯಮ್ಮನ ಬೆಟ್ಟ ಅಂತ ಒಂದ್ ಬರುತ್ತೆ. ಇನ್ನ ಈ ಸೀತಾಳಯ್ಯನಗಿರಿ ಏನಿದೆ, ಈ ಸೀತಾಳಯ್ಯನಗಿರಿಯಲ್ಲಿ ಕಂಡು ಬರುವಂತ ಟೆಂಪಲ್ ದೇವಸ್ಥಾನ ಯಾವುದು ಅಂತ ಕೇಳಿದಾಗ ವಿಶೇಷವಾಗಿ ನೀವು ನೋಟ್ ಮಾಡ್ಕೋಬೇಕಾಗತ್ತೆ, ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಎನ್ನುವಂತ ಬೆಟ್ಟ ನಮ್ಗೆ ಅಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ. ಇನ್ನು ಕರ್ನಾಟಕ ರಾಜ್ಯದ ಹೈಯೆಸ್ಟ್ ಪೀಕ್ ಆಯ್ತು. ಇನ್ನು ಕರ್ನಾಟಕದ ಲೋಯೆಸ್ಟ್ ಅಂದ್ರೆ ಅತ್ಯಂತ ಆಳವಾದಂತ ಬಿಂದು ಯಾವುದು ಅಂತ ಬಂದಾಗ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಲ್ಲಿ ಬರುತ್ತೆ, ಭೀಮೇಶ್ವರ ಕಣಿವೆ. ಭೀಮೇಶ್ವರ ಕಣಿವೆ ಇದು ಅತ್ಯಂತ ಆಳವಾದಂತ ಪಾಯಿಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸಮುದ್ರ ಮಟ್ಟದಿಂದ 86 ಮೀಟರ್ ಆಳಕ್ಕಿದೆ. ಇದಕ್ಕೋಸ್ಕರ ಇದು ಕರ್ನಾಟಕದ ಅತ್ಯಂತ ಆಳವಾದಂತ ಭಾಗ ಅಂತ ಹೇಳಿ ನಾವು ಭೀಮೇಶ್ವರ ಕಣಿವೆಯನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದಿಷ್ಟು ಕರ್ನಾಟಕದ ಮಲೆನಾಡು ಅಥವಾ ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಇಲ್ಲಿ ಗ್ಯಾರಂಟಿ ನೀವು ಬರ್ದಿಟ್ಕೊಳ್ಳಿ, ಗ್ಯಾರಂಟಿ 1 ಮಾರ್ಕ್ಸ್ ಈ ಏರಿಯಾದಲ್ಲಿ ನಿಮಗೆ ಕ್ವಶನ್ಸ್ ಗ್ಯಾರಂಟಿ 200% ಕವರ್ ಆಗುತ್ತೆ. ಇದರ ಜೊತೆಗೆ ನಾವು ಯಾವ್ದನ್ನು ಓದ್ಬೇಕಾಗತ್ತಪ್ಪ ಅಂದ್ರೆ ಇದನ್ನ ಟ್ಯಾಲಿ ಮಾಡ್ಕೊಂಡು ನಾವು ಭಾರತದ ಪಶ್ಚಿಮ ಘಟ್ಟಗಳನ್ನ ಓದ್ಬೇಕಾಗತ್ತೆ. ಸೊ ಭಾರತದ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿದ್ದಾವೆ, ಸೊ ಪಶ್ಚಿಮ ಘಟ್ಟಗಳ ವಿಶೇಷತೆ ಏನು, ಯಾಕಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಭಾರತದ ಪಶ್ಚಿಮ ಘಟ್ಟಗಳ ವರದಿಗಳು ಬರ್ತವೆ, ರಿಪೋರ್ಟ್ ಬರ್ತವೆ. ಸೊ ವಿಶೇಷವಾಗಿ ಭಾರತದ ಪಶ್ಚಿಮ ಘಟ್ಟಗಳ ವರದಿ ಅಥವಾ ರಿಪೋರ್ಟ್ ಅಂತ ಬಂದಾಗ 4 ವರದಿಗಳು 4 ರಿಪೋರ್ಟ್ಗಳು ಬರ್ತವೆ. ಯಾವ್ದಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೋಸ್ಕರ ಭಾರತ ಸರ್ಕಾರ ನೇಮಕ ಮಾಡಿದಂತ ಮೊದಲ ಆಯೋಗ ಯಾವ್ದು ಅಂತ ಕೇಳ್ತೇನೆ, ಮಾಧವ ಗಾಡ್ಗಿಲ್ ಆಯೋಗ, ಕಸ್ತೂರಿ ರಂಗನ್ ಆಯೋಗ. 3ನೇದು ಚಂದ್ರಶೇಖರಯ್ಯ ಸಮಿತಿ. ಇತ್ತೀಚೆಗೆ ನೇಮಕವಾದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಸಂಜಯ್ ಕುಮಾರ್ ಸಮಿತಿ ಎನ್ನುವಂತ 4 ಸಮಿತಿಯನ್ನ ಸರ್ಕಾರ ನೇಮಕ ಮಾಡಿದೆ. ಅದನ್ನು ಕೂಡ ಪಶ್ಚಿಮ ಘಟ್ಟಗಳಿಗೆ ಲಿಂಕ್ ಮಾಡಿ ಕೇಳ್ತಾನೆ. ಅದು ಕರ್ನಾಟಕಕ್ಕಾದ್ರೂ ಕೇಳ್ಬೋದು, ಭಾರತಕ್ಕಾದ್ರೂ ಕೇಳ್ಬೋದು. ಅದೇ ರೀತಿ ನಾವು ಭಾರತದ ಘಾಟ್ಗಳನ್ನ ಹೆಂಗ್ ಓದಿದ್ವೋ, ಕರ್ನಾಟಕದ ಘಾಟ್ಗಳನ್ನ ಹೆಂಗ್ ಸ್ಟಡಿ ಮಾಡಿದ್ವೋ, ಭಾರತದ ಘಾಟ್ಗಳನ್ನು ಕೂಡ ನಾವು ಹಂಗೆ ಸ್ಟಡಿ ಮಾಡ್ಬೇಕಾಗತ್ತೆ. ಯಾವಪ್ಪ ಅಂದ್ರೆ ವಿಶೇಷವಾಗಿ ನಿಮ್ಗೆ ರಫ್ ಸ್ಕೆಚ್ ಅಲ್ಲಿ ತೋರಿಸ್ತೀನಿ ನೋಡಿ, ನಾನು ಭಾರತದಲ್ಲಿ ಅದನ್ನ ಚರ್ಚೆ ಮಾಡ್ತೀನಿ. ಸೊ ತಾಲ್ಘಾಟ್, ಬೋರ್ಘಾಟ್, ಪಾಲ್ಘಾಟ್ ಅಂತ ಇದು ಅವೆಷ್ಟು ಇಂಪಾರ್ಟೆಂಟು, ಇವು ಅಷ್ಟೇ ಇಂಪಾರ್ಟೆಂಟು. ಇದನ್ನ ನಾವು ಸಿಂಪಲ್ ಆಗಿ ತಾಲ್ಘಾಟ್, ಬೋರ್, ಪಾಲ್, ಬೋರ್, ಪಾಲ್ ಅಂದ್ರೆ ತಾಲ್ಘಾಟ್ ಅಂತ ಬಂದಾಗ ಅದು ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕ ಕಲ್ಪಿಸುತ್ತೆ ಅಂದ್ರೆ ಮುಂಬೈನಿಂದ ನಾಸಿಕ್ಕಿಗೆ ಹೋಗುತ್ತೆ. ಬೋರ್ಘಾಟ್ ಮುಂಬೈ ಟು ಪುಣೆಗೆ ಹೋಗುತ್ತೆ. ಪಾಲ್ಘಾಟ್ ಚೆನ್ನೈನಿಂದ ತ್ರಿವೇಂದ್ರಂಗೆ ಹೋಗುತ್ತೆ. ಈ 7 ರಿಂದ 8 ಘಾಟ್ಗಳ ಜೊತೆಗೆ ಈ 3 ಘಾಟ್ಗಳನ್ನು ಕೂಡ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇದು ಕೂಡ ಕ್ವಶನ್ ರಿಪೀಟ್ ಆಗತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಇದು ಪಶ್ಚಿಮ ಘಟ್ಟಗಳನ್ನು, ಭಾರತದ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ನಾನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಇದು ಇಷ್ಟನ್ನ ನೋಡ್ಕೊಂಡ್ರೆ ನೀವು ಕರ್ನಾಟಕದ ಪಶ್ಚಿಮ ಘಟ್ಟಗಳು ಸಾಕಾಗತ್ತೆ. ಇದನ್ನ ಪಶ್ಚಿಮ ಘಟ್ಟಗಳು, ಮಲೆನಾಡು, ಸಹ್ಯಾದ್ರಿ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ಒಂದು ಟಾಪಿಕ್ ಮೇಲೆ 1 ರಿಂದ 2 ಕ್ವಶನ್ಸ್ ಇರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇದರ ಮುಂದಿನ 3ನೇ ಭೌಗೋಳಿಕ ಗುಣಲಕ್ಷಣವನ್ನ ಮುಂದಿನ ಪಾರ್ಟ್ ಅಲ್ಲಿ ನಾನು ಅಧ್ಯಯನ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಈ ಒಂದು ಕ್ಲಾಸ್ ಅನ್ನ ಮತ್ತೊಮ್ಮೆ ಕೇಳ್ತಾ ನನ್ನ ಸಾಧ್ಯವಾದ್ರೆ ನನ್ನ ಪುಸ್ತಕವನ್ನ ಪರ್ಚೇಸ್ ಮಾಡಿ ಖಂಡಿತವಾಗೂ ಹೆಚ್ಚು ಇನ್ಫಾರ್ಮೇಶನ್ಸ್ ಅನ್ನ ಎಲ್ಲಾ ಬುಕ್ಗಳನ್ನ ಆಧರಿಸಿ, ಸೊ ಕೆಸೆಟ್ ಪೇಪರ್ಗಳನ್ನ ಆಧರಿಸಿ ಈ ಪುಸ್ತಕವನ್ನ ನಾನು ರಚನೆ ಮಾಡಿದ್ದೀನಿ. ಮಂಜುನಾಥ್ ಸರ್ ಅವರ ಸಹಕಾರದೊಂದಿಗೆ ಪುಸ್ತಕ ಬಂದಿದೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಇರಲಿ. ಸೊ ಹೆಚ್ಚು ತರಗತಿಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟೇಶನ್ ಮಾಡ್ತಾ ನಿಮ್ಗೆ ಅನುಕೂಲವಾಗುವಂತ ತರಗತಿಗಳನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಗೆ ವಿರಾಮವನ್ನು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.